ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 6ನೇ ತರಗತಿಯ ಸಿರಿ ಕನ್ನಡ ಭಾಗ 2 ಪರಿಷ್ಕೃತ ಪಠ್ಯಕ್ರಮ 2024 ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಮೊದಲ ಪದ್ಯ ಭಾಗವಾದ ನೀ ನನಗಿದ್ದರೆ, ಅಂದರೆ ಈ ಭಾಗ 2 ಪಠ್ಯಪುಸ್ತಕದ ಮೊದಲ ಪದ್ಯ ಭಾಗ ನೀ ನನಗಿದ್ದರೆ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪದ್ಯವನ್ನು ಬರೆದವರು ಕಯ್ಯಾರ ಕಿಂಗ್ಞಣ್ಣರಾಯಿ ಅಂತ ಹೇಳಿ. ಸೊ ಬನ್ನಿ, ಮೊದಲನೇದಾಗಿ ಇಲ್ಲಿ ಕೆಳಗಡೆ ಇದೆ ಕವಿ ಕೃತಿ ಪರಿಚಯ, ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ. ಸೊ ಹಾಗಾಗಿಬಿಟ್ಟು ನೀವು ನೋಡ್ಕೊಬಹುದು. ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ನೋಡಿ, ಪದಗಳ ಅರ್ಥ ಇದೆ. ಹೊರೆ ಅಂತ ಅಂದರೆ ತೂಕ, ಭಾರ, ಕಂತೆ ಅಂತ ಹೇಳ್ಬೋದು. ಕಂಗಾಲು, ಅಶಕ್ತವಾಗು ಅಥವಾ ದುರ್ಬಲವಾಗು. ಉಪಕಾರ, ಸಹಾಯ. ಸೊಕ್ಕು, ಮದ, ಗರ್ವ ಅಥವಾ ಬೀಗು ಅಂತ ಹೇಳಿ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಬರಿಬಹುದು. ಹಿಗ್ಗು, ಸಂತೋಷ. ಚಾಳಿಸು, ಹೀಯಾಳಿಸು, ಪೀಡಿಸು. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ಸೊ ನಾನು ನೋಟ್ಸಲ್ಲಿ ಬರೀ ಆನ್ಸರ್ಸ್ ಬರೆದಿದ್ದೀನಿ. ಸೊ ಹಾಗಾಗಿಬಿಟ್ಟು ಒಂದ್ಸಲಿ ನೋಡಿ. ಕತ್ತೆಯ ಬೆನ್ನಿಗೆ ಡ್ಯಾಶ್, ಕುದುರೆಯ ಜತೆಯಲ್ಲಿ ಡ್ಯಾಶ್. ಕತ್ತಿಯ ಬೆನ್ನಿಗೆ ಹೇರಿಸಿದ, ಎರಡನೇ ಬಿಟ್ಟ ಸ್ಥಳದಲ್ಲಿ ಸಾಗಿಸಿದ, ಕುದುರೆಯ ಜತೆಯಲ್ಲಿ ಸಾಗಿಸಿದ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಡುಗಿತು ಕತ್ತೆಯ ಡ್ಯಾಶ್, ಬಿದ್ದಿತು ಭೂಮಿಗೆ ಡ್ಯಾಶ್. ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಕಂಗಾಲು. ಮೂರನೇದು ಹೊತ್ತಿತು ಕುದುರೆಯು ಡ್ಯಾಶ್, ಅತ್ತಿತು ಬಗ್ಗಿಸಿತದು ಡ್ಯಾಶ್. ಹೊತ್ತಿತು ಕುದುರೆಯು ಹೊರೆಯನ್ನ, ಅತ್ತಿತು ಬಗ್ಗಿಸಿತದ ತದು ಬೆನ್ನ. ನೆಕ್ಸ್ಟ್ ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಶ್. ಒಂದಿಷ್ಟಾದರೂ ಹೊತ್ತು ಬಿಡು, ನನ್ನಯ ಪ್ರಾಣವ ಉಳಿಸಿಕೊಡು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದೆ. ಸೊ ಅದನ್ನು ನೋಡೋಣ ಬನ್ನಿ. ಭೀಮಣ್ಣನು ಎಲ್ಲಿಗೆ ಹೋದನು? ಭೀಮಣ್ಣನು ಸಂತೆಗೆ ಹೋದನು. ಭೀಮಣ್ಣನು ಸಂತೆಗೆ ಹೋದನು. ನೆಕ್ಸ್ಟ್ ಪ್ರಶ್ನೆ, ಭೀಮಣ್ಣನು ಏನನ್ನು ಕೊಂಡನು? ಭೀಮಣ್ಣನು ಹಿಂಡಿಯ ಕೊಂಡನು. ಭೀಮಣ್ಣನು ಹಿಂಡಿಯ ಕೊಂಡನು. ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಕೇಳಿತು? ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು. ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು. ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು? ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಗೆ ಕೇಳಿತು. ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು? ಪರೋಪಕಾರದಿಂದ ಸ್ನೇಹ ಬೆಳೆಯುತ್ತದೆ ಅಂತ ಹೇಳಿದರೆ ನಾವು ಬೇರೆಯವರಿಗೆ ಉಪಕಾರವನ್ನು ಮಾಡಬೇಕು, ಹೆಲ್ಪ್ ಮಾಡಬೇಕು ಎಂಬುದು ಈ ಪದ್ಯದ ನೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಕೇಳಿತು? ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಅದನ್ನು ನಿರಾಕರಿಸಿ ಹಿಂಡಿಯ ಭಾರವನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ. ಭಾರ ಹೊರಲೆಂದು ನಿನಗೆ ಸಾಕಿದ್ದಾನೆ. ನೀನೇ ಈ ಭಾರವನ್ನು ಹೊತ್ತುಕೊಂಡು ಬೇಗ ನಡೆಯಬೇಕು ಎಂದು ಹೇಳಿತು. ಮತ್ತೊಂದ್ಸರಿ ನೋಡೋಣ. ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಅದನ್ನು ನಿರಾಕರಿಸಿ ಹಿಂಡಿಯ ಭಾರವನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ. ಭಾರ ಹೊರಲೆಂದು ನಿನಗೆ ಸಾಕಿದ್ದಾನೆ. ನೀನೇ ಈ ಭಾರವನ್ನು ಹೊತ್ತುಕೊಂಡು ಬೇಗ ನಡೆಯಬೇಕು ಎಂದು ಹೇಳಿತು. ನೆಕ್ಸ್ಟ್ ಕ್ವಶನ್, ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು? ಉತ್ತರ, ಕುದುರೆಯು ಕತ್ತೆಯನ್ನು ಬೇಡಿತು, ನಿನ್ನ ಉಪಕಾರವನ್ನು ಎಂದೂ ಮರೆಯುವುದಿಲ್ಲ. ದಯವಿಟ್ಟು ಸ್ವಲ್ಪ ಭಾರವನ್ನು ನೀನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದಿತು. ಮತ್ತೊಮ್ಮೆ, ಕುದುರೆಯು ಕತ್ತೆಯನ್ನು ಬೇಡಿತು, ನಿನ್ನ ಉಪಕಾರವನ್ನು ಎಂದೂ ಮರೆಯುವುದಿಲ್ಲ.
ದಯವಿಟ್ಟು ಸ್ವಲ್ಪ ಭಾರವನ್ನು ನೀನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದಿತು. ನೆಕ್ಸ್ಟ್ ಬರೋಣ ಮೇನಿಗೆ. ಪದಗಳನ್ನು ಬಿಡಿಸಿ ಬರೆದು ಸಂಧಿ ಬರೆ. ನಿನ್ನುಪಕಾರ, ನಿನ್ನ ಪ್ಲಸ್ ಉಪಕಾರ, ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಒಂದಿಷ್ಟಾದರೂ, ಒಂದು ಪ್ಲಸ್ ಇಷ್ಟಾದರೂ ಲೋಪಸಂಧಿ. ನನಗಿದ್ದರೆ, ನನಗೆ ಪ್ಲಸ್ ಇದ್ದರೆ ನನಗಿದ್ದರೆ, ಅದು ಸಹ ಲೋಪಸಂಧಿಗೆ ಉದಾಹರಣೆ. ನಮ್ಮೊಳಗೆ, ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಲೋಪಸಂಧಿ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಪ್ರಾಸಪದಗಳನ್ನು ಪಟ್ಟಿ ಮಾಡಿ. ಹೇರಿಸಿದ, ಸಾಗಿಸಿದ, ರೈಮಿಂಗ್ ವರ್ಡ್ಸ್. ಪ್ರಾಸಪದಗಳು ಅಂತಂದರೆ ರೈಮಿಂಗ್ ವರ್ಡ್ಸ್. ಹೇರಿಸಿದ, ಸಾಗಿಸಿದ, ಕೇಳಿಸಿತು, ಚಾಳಿಸಿತು, ನಡಿ, ಹಿಡಿ, ಹಾಕಿದನು, ಸಾಕಿದನು, ಕೈಕಾಲು, ಕಂಗಾಲು, ಹೊರೆಯನ್ನ, ಬೆನ್ನ, ಹೊತ್ತು ಬಿಡು, ಉಳಿಸಿಕೊಡು, ನಿನಗೆ, ನಮ್ಮೊಳಗೆ. ಇನ್ನೂ ಹೆಚ್ಚು ಈ ಪದ್ಯದಲ್ಲಿ ಪ್ರಾಸಪದಗಳು ಬರುತ್ತೆ. ಸೊ ಅದಾದಮೇಲೆ ನೋಡೋಣ ಯಾವುದಿದೆ ಅಂತ ಹೇಳ್ಬಿಟ್ಟು. ಈ ಪದ್ಯವನ್ನು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಹಾಡಿರಿ, ಅಂದರೆ ನೀವು ಹಾಡಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ, ಎಲ್ಲಿಂದ ಬೇಕಾದರೂ ಉಪಯೋಗಿಸಿ 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ಹೇಗೆ ಬೇಕಾದರೂ ಉಪಯೋಗಿಸ್ಬೋದಂತೆ, ಎಲ್ಲಿಂದ ಬೇಕಾದರೂ ಉಪಯೋಗಿಸ್ಬೋದಂತೆ. 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬೇಕಂತೆ. ನೀವೆಷ್ಟು ಮಾಡಬಲ್ಲಿರಿ? ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರಿ ಅಂತ ಕೊಟ್ಟಿದ್ದಾನೆ. ಉದಾಹರಣೆ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿದೆ ದೊ, ಡ ಎಲ್ಲಿದೆ? ಇಲ್ಲಿದೆ. ದೊಡ್ಡ. ಮೊಗ್ಗು, ಮೊಗ್ಗು, ಮೊಗ್ಗು. ಹಿಂದೆ ಮುಂದೆನೇ ಬರಬೇಕು ಅಂತ ಇಲ್ಲ, ಎಲ್ಲಿ ಬೇಕಾದರೂ ಸಹ ನಾವು ಯೂಸ್ ಮಾಡಬಹುದು. ಉದಾಹರಣೆಗೆ ಬಹಳಷ್ಟು ಇದೆ. ಮರ ಇದೆ. ನಾವು ಯಾವುದಾದ್ರೂ ಸಿಂಪಲ್ ಆಗಿರುವಂಥಾದ್ರೂ ತಗೋಬೋದು, ಒತ್ತಕ್ಷರ ಯೂಸ್ ಮಾಡಿಕೊಂಡಾದರೂ ತೊಗೊಬೋದು. ಮರ, ಹಿತ, ಮೊಗ್ಗು, ನೆಕ್ಸ್ಟು ಮಗ್ಗ, ಮಗ್ಗ, ಗಾಗಿಗಾವತ್ತು ಇಲ್ಲ, ಸಾರಿ, ಮಗ. ಅದಾದಮೇಲೆ ನೆಕ್ಸ್ಟು ಹಿತ ಆಯಿತು. ಮೊಣ, ಹೆಣ, ಅರ, ಆಮೇಲೆ ನೆಕ್ಸ್ಟು ಮರಳು, ಮರಳು, ಆಮೇಲೆ ನೆಕ್ಸ್ಟು ಹೆಚ್ಚು, 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 ಆದಮೇಲೆ ನೆಕ್ಸ್ಟು ಚೊಕ್ಕ, ಸರಳು, ಕಚ್ಚು, ಗಡ್ಡ. ದೊಡ್ಡ ಆಲ್ರೆಡಿ ಆಗಿದೆ. ಸೊ ಹೀಗೆ ನೀವು 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಇಷ್ಟಪಟ್ಟಿದ್ದಕ್ಕೆ, ವೀಕ್ಷಿಸಿದ್ದಕ್ಕೆ, ವೀಡಿಯೋಸ್ಗಳನ್ನು ತುಂಬ ಧನ್ಯವಾದಗಳು.